ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟೇ ಆಗಿತ್ತು. ಸೊ ಹಾಗಾಗಿ ಎದ್ದಿದ ತಕ್ಷಣ ಸ್ವಲ್ಪ ಬಿಸಿ ನೀರಿಗೆ ಆ್ಯಪಲ್ ಸೈಡರ್ ವಿನೆಗರ್ನ ಹಾಕಿ ಕುಡಿದು ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಸ್ವಲ್ಪ ತರಕಾರಿನೆಲ್ಲ ಆರ್ಡರ್ ಮಾಡಿದೆ, ಅದೆಲ್ಲವೂ ಸಹ ಬಂದಿತ್ತು. ಸೊ ಹಾಗಾಗಿ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ತರಕಾರಿನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದು. ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು, ಆದರೂ ಕೂಡ ನಿನ್ನೆ ರಾತ್ರಿನೇ ತರಕಾರಿನೆಲ್ಲ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಬೆಳಗ್ಗೆ ಅಷ್ಟರಲ್ಲಿ ಬಂದಿತ್ತು ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೇಬೇಕಾಗಿತ್ತು. ಹಾಗೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಬಂದಿದ್ದನ್ನು ಹಾಗೆ ಸ್ಟೋರ್ ಮಾಡ್ಕೊಳ್ಳೋದು ಕೂಡ ಮನ್ಸು ಕೂಡ ಇರೋದಿಲ್ಲ. ಯಾವುದ್ಯಾವುದನ್ನು ಎಲ್ಲೆಲ್ಲಿ ಹೇಗೆ ಇಟ್ಕೊಂಡ್ಬಿಡ್ಬೇಕು ಹಾಗೆ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಸೊ ಹಾಗಾಗಿ ಫಸ್ಟ್ ಈ ಕೆಲಸ ಮಾಡಿಬಿಡೋಣ, ಅದಾದಮೇಲೆ ಹೋಗೋದಕ್ಕೆ ರೆಡಿ ಆಗೋಣ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಂತ ಅಂದ್ಕೊಂಡು ಇಲ್ಲಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇವಾಗ ಬಟಾಣಿ ಸೀಸನ್ ಬೇರೆ, ಸೀಸನ್ ಸ್ಪೆಷಲ್ ಅನ್ನೋ ಥರ ಏನೇನು ಬೇಕು ಬಟಾಣಿನಲ್ಲಿ ಅದನ್ನೆಲ್ಲ ಮಾಡ್ಕೊಂಡು ತಿನ್ಬಿಡಬೇಕು. ಯೂಶಲ್ ಆಗಿ ನಾವು ಫ್ರೋಝನ್ ಬಟಾಣಿ ಯೂಸ್ ಮಾಡ್ತಾ ಇರ್ತೀವಿ, ಹಸಿ ಬಟಾಣಿ ಏನಾದ್ರೂ ಯೂಸ್ ಮಾಡಬೇಕು ಅಂದಾಗ. ಆದರೆ ಸೀಸನಲ್ಲಿ ಫ್ರೆಶ್ಶಾಗಿ ಸಿಗ್ತಾ ಇರುತ್ತೆ ನೋಡಿ, ಆವಾಗ ತೊಗೊಂಡು ಏನೇನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ಕೊಂಬಿಡ್ಬೇಕು. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಹಸಿ ಬಟಾಣಿ. ಅದರಲ್ಲಿ ತುಂಬ ರೆಸಿಪೀಸ್ಗಳನ್ನ ಮಾಡಿ ಶೇರ್ ಮಾಡ್ಕೊಳ್ಳೋದಿದೆ. ಡೆಫಿನೆಟ್ಲಿ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೋತೀನಿ. ಹಾಗೆ ಸ್ವಲ್ಪ ಬ್ರಾಕೊಲಿ ಎಲ್ಲ ತರಿಸಿದ್ದೆ, ಅದನ್ನು ಕೂಡ ಆಲ್ರೆಡಿ ಅವ್ರು ಕ್ಲೀನ್ ಮಾಡಿ ಕಳಿಸಿದ್ರು. ಅಂಥದ್ದೇನೂ ಕ್ಲೀನ್ ಮಾಡ್ಕೊಳ್ಳೋದಿರಲಿಲ್ಲ, ಜಸ್ಟ್ ಅದೇ ಹೇಗಿತ್ತು ಒಂದ್ಸಾರಿ ಚೆಕ್ ಮಾಡಿಕೊಂಡು ಇನ್ನೊಂದು ಬಾಕ್ಸ್ನಲ್ಲಿ ಅಥವಾ ಇನ್ನೊಂದು ಜಿಪ್ ಲಾಕ್ ಕವರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದಷ್ಟೇ. ಇನ್ನು ಹಸಿಮೆಣಸಿನ್ಕಾಯಿ ಇತ್ತಲ್ವ, ಅದನ್ನು ಕೂಡ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಇನ್ನು ಬಟಾಣಿನ ಬಿಡಿಸೋದಕ್ಕೆ ಅಂತ ನಮ್ಮ ಅತ್ತೆ ಕೊಟ್ಟಿದ್ದೆ, ಅವರು ಬಿಡಿಸ್ಕೊಟ್ಟಿದ್ರು. ಅದನ್ನು ಇವಾಗ ಸ್ಟೋರ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ಅದನ್ನು ಹಾಗೆ ತಿನ್ಕೋಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಮುತ್ತುಗಳು ಥರ ಅನಿಸುತ್ತಲ್ಲ, ಆ ಥರ ಅನಿಸ್ತಿತ್ತು. ಹಾಗೆ ಇವಾಗ ಅದನ್ನು ಕೂಡ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಇದನ್ನು ನೀವೇನಾದ್ರೂ ವರ್ಷ ಪೂರ್ತಿ ಸ್ಟೋರ್ ಮಾಡ್ಕೋಬೇಕು ಅಂದರೆ ಇದನ್ನೊಂದು ಸಾರಿ ಚೆನ್ನಾಗಿ ವಾಶ್ ಮಾಡಿ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಅದನ್ನು ಬೇಯಿಸಿ ಅದಾದ ನಂತರ ಸ್ಟೋರ್ ಮಾಡ್ಕೋಬೋದು. ಆ ಥರ ಸಹ ಸ್ಟೋರ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಇದೇ ಥರ ಫ್ರೀಸ್ ಮಾಡ್ಕೋಬೋದು. ಅಂದರೆ ನಾವು ಬಿಸಿ ನೀರಲ್ಲಿ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಒಂದು ಜಿಪ್ಲಾಕ್ ಕವರ್ಗೆ ಹಾಕಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಜಿಪ್ಲಾಕ್ ಕವರ್ಗೆ ಹಾಕಿ ಫ್ರೀಝರಲ್ಲಿ ಇಟ್ಕೊಳ್ಳೋದು. ಆ ಥರನಾದ್ರೂ ಸ್ಟೋರ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ಥರ ಸ್ಟೋರ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸ್ವಲ್ಪ ಎಳ್ಳು ಮತ್ತು ಕಾಳುಮೆಣಸು ಸಹ ಸ್ವಲ್ಪ ಇತ್ತು, ಅದನ್ನು ಸಹ ಇವಾಗ ರೀಸ್ಟೋರ್ ಮಾಡ್ಕೊಳ್ಳೋದು. ಕೆಲವೊಂದು ಸರಿ ಸಣ್ಣ ಪ್ಯಾಕೆಟ್ ಏನು ತರಿಸ್ಕೊಂಡಿರ್ತೀವಿ ಅದನ್ನು ಎಲ್ಲೆಲ್ಲೂ ಇಟ್ಬಿಟ್ಟಿರ್ತೀವಿ, ಮತ್ತೆ ಮರ್ತೋಗ್ಬಿಟ್ಟಿರುತ್ತೆ. ಮತ್ತೆ ಬಂದು ಹುಡ್ಕೋದು, ಸಿಗದೆ ಇರೋದು, ಮತ್ತೆ ಆರ್ಡರ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಆಗ್ತಿರತ್ತೆ. ಅದಕ್ಕೋಸ್ಕರ ಬಂದಿದ್ದ ತಕ್ಷಣ ಈ ಥರ ಸ್ಟೋರ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಎಷ್ಟೇ ಕಷ್ಟ ಇದ್ರೂ ಸಹ, ಟೈಮ್ ಇಲ್ಲ ಅಂದ್ರೂ ಸಹ ಈ ಕೆಲಸಗಳನ್ನ ಫಸ್ಟ್ ಮುಗಿಸ್ಕೊಳ್ತೀನಿ ನಾನು. ತರಕಾರಿ ಕೆಲವೊಂದು ಸರಿ ಹೊರಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ, ಮತ್ತು ಎಲ್ಲ ಬತ್ತೋದಂಗೆ ಆಗಿಬಿಡುತ್ತೆ, ಬಾಡೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಕೂಡ ಆಗೋಗಿತ್ತು. ಮೊದಲು ಎದ್ದಿದ್ದೇ ಲೇಟು, ಅದರಲ್ಲಿ ಈ ಕೆಲಸಗಳು ಬೇರೆ. ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಇರಲಿಲ್ಲ, ಬಟ್ ಹೊರಗಡೆ ಕೂಡ ಹೋಗಬೇಕಾಗಿತ್ತು. ಇನ್ನು ಮನೆ ಕೆಲಸ ಸಹ ಬಾಕಿ ಇತ್ತು, ಹೊಟ್ಟೆ ಬೇರೆ ಹಸಿತಾ ಇತ್ತು. ಅದಕ್ಕೋಸ್ಕರ ಬ್ರೆಡ್ ಮತ್ತು ಪೀನಟ್ ಬಟರ್ನ ಬ್ರೇಕ್ಫಾಸ್ಟ್ ಆಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ, ಪ್ರೋಟೀನ್ ಭರಿತವಾಗಿರುತ್ತೆ ಅಂತ. ಡಿಸಾನೋ ಪೀನಟ್ ಬಟರ್ ಬಳಸ್ತಾ ಇದ್ದೀನಿ. ಇದು ಡೆಲಿಷಿಯಸ್ ಚಾಕ್ಲೇಟ್ ಕ್ರೀಮಿ ಪೀನಟ್ ಬಟರ್, ಚಾಕ್ಲೇಟಿ ಕ್ರೀಮಿ ಥರ ಮತ್ತು ಕ್ರಂಚಿಯಾಗಿ ಕೂಡ ಇರುತ್ತೆ. ಇದನ್ನು ಸ್ಲೋ ಆಗಿ ರೋಸ್ಟ್ ಮಾಡಿರುವಂಥ ಪ್ರೀಮಿಯಂ ಪೀನಟ್ ಮತ್ತು ಕೋಕೋಯಿಂದ ಮಾಡಿರ್ತಾರೆ. ಕಂಪ್ಲೀಟ್ ಬಾಟಲಲ್ಲಿ ನಮಗೆ 212 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಹಾಗೆ ಟೇಸ್ಟಿ ಮತ್ತು ಹೆಲ್ದಿ ನಟ್ ಬಟರ್ ಸ್ಪ್ರೆಡ್ ಇದು. ಪೀನಟ್ ಜೊತೆಗೆ ಚಾಕ್ಲೇಟ್ನ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿರ್ತಾರೆ. ಟೇಸ್ಟ್ ಮಾತ್ರ ಸೋ ಗುಡ್. ಹೈ ಇನ್ ಪ್ರೋಟೀನ್ ಮತ್ತು ರಿಚ್ ಸೋರ್ಸ್ ಆಫ್ ಫೈಬರ್ ಇರುತ್ತೆ. ಹಾಗೆ 100% ವೆಜಿಟೇರಿಯನ್ ರೆಡಿ ಟು ಈಟ್ ಪ್ರಾಡಕ್ಟ್ ಆಗಿರುತ್ತೆ, ಗ್ಲುಟೆನ್ ಫ್ರೀ ಆಗಿರುತ್ತೆ, ಝೀರೋ ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ ಫ್ಯಾಟ್ ಫ್ರೀ ಕೂಡ ಆಗಿರುತ್ತೆ. ಸುಮ್ಮನೆ ಬ್ರೆಡ್ ಜೊತೆ ಯಾವುದೋ ಚಾಕ್ಲೇಟ್ ಸ್ಪ್ರೆಡ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಸುಮ್ಮನೆ ಜಾಮ್ನ ಬಳಸೋದಕ್ಕಿಂತ, ಶುಗರ್ ಎಲ್ಲ ಹಾಕಿ ಮಾಡಿರುವಂಥ ಜಾಮ್ನ ಬಳಸೋದಕ್ಕಿಂತ ಇದು ಸೂಪರ್ ಹೆಲ್ದಿ ಆಗಿರುತ್ತೆ. ಇದು ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಇದ್ರ ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ಪೀನಟ್ ಬಟರ್ ಟೆಕ್ಸ್ಚರ್ ನೋಡ್ತಿರ್ಬೋದು ಹೆಂಗಿದೆ ಅಂತ, ಕ್ರೀಮಿ ಆಗಿರುತ್ತೆ. ಮಧ್ಯದಲ್ಲಿ ಒಂದೊಂದು ಪೀನಟ್ ಕ್ರಂಚಿನೆಸ್ ಸಿಗುತ್ತೆ, ಸಖತ್ ಅಂದರೆ ಸಖತ್ ಟೇಸ್ಟಿ ಆಗಿರುತ್ತೆ. ಜಸ್ಟ್ 2 ಪೀಸ್ ಬ್ರೆಡ್ ಮಧ್ಯ ಈ ಸ್ಪ್ರೆಡ್ನ ಹಾಕಿ ಸರ್ವ್ ಮಾಡೋದಷ್ಟೇ. ಸೂಪರ್ ಹೆಲ್ದಿ ಆಗಿರೋದ್ರ ಜೊತೆಗೆ ಹೊಟ್ಟೆ ಕೂಡ ತುಂಬುತ್ತೆ. ಪ್ರೋಟೀನ್ ಫೈಬರ್ ಎಲ್ಲ ಇರೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್ಗೆ
ಪರ್ಫೆಕ್ಟ್ ಆಪ್ಷನ್ ಅಂತಾನೆ ಅನ್ಬೋದು. ಇವಾಗ ಮನೆಯವ್ರಿಗೆಲ್ಲ ಇದೇ ಪೀನಟ್ ಸ್ಪ್ರೆಡ್‌ನ ಹಾಕಿ ಕಟ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಹೆಂಗಿದ್ರೂ ಕೆಲಸ ಎಲ್ಲ ಮುಗಿಸಿ ಹೋಗೋದಿತ್ತು. ಮತ್ತು ಆಚೆ ತಿನ್ನೋದಾ ಇಲ್ಲ ಮನೆಯಲ್ಲಿ ತಿನ್ನೋದಾ ಅನ್ನೋ ಕೂಡ ಕನ್ಫ್ಯೂಷನ್ ಇತ್ತು. ನೋಡೋಣ ಆಮೇಲೆ ಹೆಂಗಾಗುತ್ತೆ. ಫಸ್ಟ್ ಬ್ರೇಕ್‌ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ. ಈ ಪೀನಟ್ ಬಟರ್ ಅಂತೂ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಚಾಕ್ಲೇಟ್ ಫ್ಲೇವರ್ ಇರುತ್ತಲ್ವಾ. ಸೊ ಹಾಗಾಗಿ ಇದನ್ನು ನೀವು ಬ್ರೇಕ್‌ಫಾಸ್ಟ್ ಆದರೂ ತೊಗೋಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿನಾದ್ರೂ ತೊಗೋಬೋದು. ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು. ಇಲ್ಲಾಂದರೆ ಸ್ಮೂದಿ ಏನಾದರೂ ಮಾಡ್ಕೋತಿದ್ದೀರಾ ಅಂದರೆ ಅದನ್ನು ಸಹ ಮಾಡ್ಕೋಬೋದು. ಇವಾಗೊಂದು ಸೂಪರ್ ಹೆಲ್ದಿ ಆಗಿರುವಂಥ ಕ್ವಿಕ್ಕಾಗಿ ಆಗುವಂಥ ಒಂದು ಹೈ ಪ್ರೋಟೀನ್ ಸ್ಮೂದಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನೂ ಬೇಡ. ಮೊದಲಿಗೆ ಒಂದು ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ಹಣ್ಣಾಗಿರುವಂಥದ್ದು. ಅದನ್ನು ಒಂದು ಬ್ಲೆಂಡರ್ಗೆ ಹಾಕಿ 1 ಸ್ಪೂನಷ್ಟು ಪೀನಟ್ ಬಟರ್ನ ತೊಗೊಂಡಿದ್ದೀನಿ, ಚಾಕ್ಲೇಟ್ ಫ್ಲೇವರ್ ಇದು. ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕಾಯಿಸಿ ಆರಿಸಿರುವಂಥ ಚಿಲ್ಡ್ ಮಿಲ್ಕ್ ಇದು. ಇದನ್ನು ಕೂಡ ಸೇರಿಸಿ ಅದಕ್ಕೆ ಬೇಕು ಅಂದರೆ ನಿಮಗೆ ಇಷ್ಟವಾಗಿರುವಂಥ ಸ್ವೀಟ್ನರ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹನಿನ ಹಾಕಿ ಜಸ್ಟ್ ಇದನ್ನು ಕ್ಲೋಸ್ ಮಾಡಿ ಬ್ಲೆಂಡ್ ಮಾಡ್ಕೊಳ್ಳೋದು. ಎಷ್ಟು ಸಿಂಪಲ್ ಅಂದರೆ ಜಸ್ಟ್ 1 ಮಿನಿಟಲ್ಲಿ ಈ ಸ್ಮೂದಿ, ಈ ಹೈ ಪ್ರೋಟೀನ್ ಸ್ಮೂದಿ ರೆಡಿಯಾಗಿರುತ್ತೆ. ಡೆಫಿನೆಟ್ಲಿ ಒಂದು ಗ್ಲಾಸ್ ನಮಗೆ ಹೊಟ್ಟೆನ ಫುಲ್ ಮಾಡಿಬಿಡತ್ತೆ. ಮಧ್ಯಾಹ್ನ ತನಕ ಏನೂ ಬೇಡ ಅಂತ ಅನಿಸುತ್ತೆ, ಅಷ್ಟು ಹೊಟ್ಟೆ ತುಂಬಿಸುತ್ತೆ. ಹಾಗೆ ಎನರ್ಜಿಟಿಕ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹಾಗೆ ಸ್ಮೂದಿ ಎಲ್ಲ ಮಾಡಿಟ್ಟು ಅದಾದ ನಂತರ ಹೊರಗಡೆಗೆ ಹೋಗಬೇಕಾಗಿತ್ತು. ಇನ್ನು ಮಿಕ್ಕೊಂಡಿರುವಂಥ ಕೆಲಸ ಸಹ ಇತ್ತು, ಮನೆ ಕೆಲಸ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಮನೆ ಕೆಲಸ ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ. ಸೊ ಅದನ್ನು ಕೂಡ ಮುಗಿಸಿ ಆಚೆಗೆ ಹೋಗೋದಕ್ಕೂ ಕೂಡ ರೆಡಿ ಆಗಬೇಕಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.